ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಬ್ಬಗಳು ಶುರುವಾದವು. ಶ್ರಾವಣ ಮಾಸ ಬಂತು, ಸಾಲಾಗಿ ಹಬ್ಬ ಶುರುವಾದವು. ಈಗ ಹೆಣ್ಮಕ್ಳಿಗೆ ಈಗಿರೋ ಕೆಲಸದ ಜೊತೆಗೆ ಇನ್ನೊಂದಿಷ್ಟು ಕೆಲಸ ಜೋಡಾಗ್ತಾವು. ಇಲ್ಲಿ ನೋಡ್ರಿ, ನಾನು ಮನೆ ಕ್ಲೀನ್ ಮಾಡ್ಕೊತಿದ್ದೀನಿ ಇವತ್ತು. ಅಂದರೆ ನಾನು ಒಂದು ರೂಮನ್ನು ಮಾತ್ರ ಕ್ಲೀನ್ ಮಾಡ್ಕೊತಿದ್ದೀನಿ ಇವತ್ತು. ಬರೀ ನಾನು ಯಾವ ರೀತಿ ಕ್ಲೀನ್ ಮಾಡಿದೆ, ಹಾಗೆ ಏನೆಲ್ಲ ಹೊಂದಿಸಿಟ್ಕೊಂಡೆ ಹೆಂಗಿಲ್ಲ ಅಂತೇಳಿ ತೋರಿಸ್ತೀನಿ. ನೋಡ್ರಲ್ಲಿ, ಇದು ಕೂಲರಿನ ಬಾಕ್ಸು. ಈ ಬಾಕ್ಸಲ್ಲಿ ನಾವು ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ನಮ್ಮ ಮನೆ ಶಿಫ್ಟ್ ಆಗೋದ್ರಿಂದ ನನಗೆ ಏನೇನು ಬೇಕು ಎಲ್ಲ ರಟ್ಟಿನ ಬಾಕ್ಸು, ಆಮೇಲೆ ಅಂಥವಿಂಥ ಡಬ್ಬಿ ಅಂಥವೆಲ್ಲ ಬಾಕ್ಸ್ ಯಾವ ಬೇಡ ಅವನ್ನೆಲ್ಲ ಇದ್ರಾಗ ತುಂಬಿ ನಾನು ಆ ಕೂಲರ್ ಬಾಕ್ಸ್ನಾಗ ಹಾಕಿ ತೆಗೆದಿಟ್ಕೊಂಡಿನಿ. ಈಗ ನಾನು ಏನು ಮಾಡಕೊಂತೀನಿ ಅಂದರೆ ಪೂರ್ತಿಯಾಗಿ ಇವತ್ತಿಂದ ನಾನು ಜಾಡನ ಎಲ್ಲ ಕಡೆ ಜಾಡ ಎಲ್ಲೆಲ್ಲೈತೆ, ಆಮೇಲೆ ಗೋಡೆ ಮೇಲಿರುವಂಥ ಧೂಳ ಎಲ್ಲನೂ ನಾನು ಈ ಜಾಡ ತೆಗಿತಾರಲ್ಲ ಆ ಪೊರಕೆಯಿಂದ ಅಷ್ಟು ನಾನು ತೊಗೊಂಡು ಬರೋಂತೀನಿ. ಈ ಕಸಬರಿಗಿಂದ ನಾನು ಕಿಟಕಿ ಎಲ್ಲ ಜಾಡ ತೊಗೊಂಡೋಗ್ತೀನಿ. ಅಂದರೆ ಸಂಧಿ ಏನೇನಿರುತ್ತೆ ಎಲ್ಲನೂ ನಾನಲ್ಲಿ ಕ್ಲೀನಾಗಿ ತೊಗೊಂಡೋಗ್ತೀನಿ. ಈ ಜಾಡ ತೆಗೆದಂದರೆ ಅದರ ವೈರ್ ಇದ್ದಂಗೆ ಇರುತ್ತಲ್ಲ, ಹಾಗಾಗಿ ಅದು ರಫ್ ಇರುತ್ತೆ. ನಾವು ಗೋಡೆ ಮೇಲೆಲ್ಲನೂ ನಾವು ಕರೆಕ್ಟಾಗಿ ನಾವು ಕಸಬರಿಗಿಂತ ಈ ಗೋಡೆ ಮೇಲೆ ಅದೇ ಜಾಡ ತೆಗೆದ್ರಿಂದನೇ ನಾವು ಪೂರ್ತಿಯಾಗಿ ತಗೊಂಡ್ಬಿಟ್ರೆ ಪೂರ್ತಿಯಾಗಿ ಸ್ವಚ್ಛ ಆಗಿಬಿಡ್ತೈತಿ. ಹಾಗಾಗಿ ನಾನೇನು ಮಾಡ್ತೀನಿ, ಜಾಡ ತೆಗೆದ್ರಿಂದನೇ ಪೂರ್ತಿ ಮೇಲೆ ಜಾಡ, ಮೇಲೆ ಗೋಡೆ ಒರೆಸ್ಕೊಳೋದು ಇಂಥವೆಲ್ಲನೂ ಆ ಜಾಡ ತೆಗೆದ್ರಿಂದನೇ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇದು ಮಿರರು. ಈ ಕನ್ನಡಿ ಅಂದರೆ ನಮಗೆ ವಾರ್ಡ್ರೋಬ್ನಾಗ ಕನ್ನಡಿ ಬಂದುಬಿಟ್ಟೈತಿ. ಹಾಗಾಗಿ ನಾನು ನಾವು ಯೂಸ್ ಮಾಡೋಂಥ ನಮ್ಮ ದೊಡ್ಡದೊಂದು ಕನ್ನಡಿ ಇತ್ತು, ಅದನ್ನು ನಾನು ಏನು ಮಾಡೀನಿ, ಒಂದು ಪೇಪರಲ್ಲಿ ಸುತ್ತಿ ಒಂದು ಪ್ಲಾಸ್ಟಿಕ್ಕಿನ ಕವರ್ನಾಗ ಹಾಕಿ ತೆಗೆದಿಟ್ಟೇನಿ. ಅದು ಎಲ್ಲೇ ಬರುತ್ತೋ ಏನೋ ಧೂಳ ಗೊತ್ತಿಲ್ಲ. ಮನ್ಯಾಗ ಎಷ್ಟು ಧೂಳ ಜೋಡಾಗೈತಿ ಅಂದ್ರೆ ಅಷ್ಟೊಂದು ಧೂಳ ಆಗೈತೆ. ನೋಡ್ರಿ ಎಷ್ಟು ಧೂಳ ಐತಿ ಅಂದ್ರೆ ನಾನು ವರ್ಷಕ್ಕೊಂದು ಸರ್ತಿ ನಾನು ಪೂರ್ತಿ ಡೀಪ್ ಕ್ಲೀನಿಂಗ್ ಅಂದರೆ ವರ್ಷಕ್ಕೊಂದು ಸರ್ತಿ ಶ್ರಾವಣ ಮಾಸ ಬಂದಾಗ ಮಾತ್ರ ನಾನು ಒಂದು ಮೂಲೆನೂ ಬಿಡದೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ತಿಂಗಳ ಅಂತಂದ್ರಂತೂ ಅದನ್ನು ಯಾವಾಗಿದ್ರೂ ನಾವು ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಒಂದು ಸ್ವಲ್ಪ ಅಡುಗೆ ಮನೆ ಆಯಿತು, ಅಲ್ಲಿ ಒಂದು ಸ್ವಲ್ಪ ಏನಾದರೂ ಕೊಳೆ ಇದ್ರೆ ಅದನ್ನ ಒರೆಸ್ಕೊಳೋದು, ಕ್ಲೀನ್ ಮಾಡ್ಕೊಳೋದು, ಜೋಡಿಸ್ಕೊಳೋದು ಇದ್ದೇ ಇರುತ್ತೆ. ಆದರೆ ಈ ಶ್ರಾವಣ ಮಾಸ ಬಂದಾಗ ಮಾತ್ರ ನಾನು ಪೂರ್ತಿಯಾಗಿ ಒಂದು ಮೂಲೆನೂ ಬಿಡದೆ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಬರ್ತೀನಿ. ಇಲ್ಲಿ ನೋಡ್ರಿ, ಈಗ ಪೂರ್ತಿಯಾಗಿ ನಾನು ಗೋಡೆದು ಕಿಟಕಿದು ಎಲ್ಲ ಕಡೆದು ನಾನು ಧೂಳ ತಗೊಂಡು ಪೂರ್ತಿಯಾಗಿ ಗೋಡೆನ ನಾನು ಆ ಜಾಡ ತೆಗೆಯೋದ್ರಿಂದನೂ ಎಲ್ಲನೂ ಧೂಳ ತೆಗೆದು ಈಗ ಒಂದು ಬಕೆಟ್ನಲ್ಲಿ ಲೈಸಾಲ್ ಫಿನೈಲ್ ಹಾಕ್ಕೊಂಡು ಪೂರ್ತಿಯಾಗಿ ಒರೆಸ್ಕೊತ ಬರಾಕೊಂತೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಟ್ರೆಜುರಿ ನಮ್ಮ ಬೀರು ಕಡೆಯಿಂದ ಎಲ್ಲನೂ ನೀಟಾಗಿ ಪ್ರತಿಯೊಂದು ಮೂಲೆ ಮೇಲೇನು ಬಿಡದೇನೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬಂದೆ. ಈಗ ವಾರ್ಡ್ರೋಬಿಗೆ ಬಂದೀನಿ. ವಾರ್ಡ್ರೋಬನ್ನು ನಾನು ಯಾವ ರೀತಿ ಜೋಡಿಸ್ಕೊಂಡಿನಿ ಅಂತ ಹೇಳಂತೂ ಹಿಂದೆ ಒಂದು ವೀಡಿಯೋದೊಳಗೆ ನಾನು ಹಾಕೀನಿ. ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ವಾರ್ಡ್ರೋಬನ್ನು ತೆಗೆಯಂಗಿಲ್ಲ. ಇದು ನಮ್ಮ ವಾರ್ಡ್ರೋಬು ಯಾವಾಗಿದ್ರೂ ಸ್ವಲ್ಪ ನೀಟಾಗಿರುತ್ತೆ. ಯಾಕಂದ್ರೆ ಈ ನಮ್ಮ ಮನೆಯವ್ರದ್ದು ಒಂದು ಕಡೆ ವಾರ್ಡ್ರೋಬ್ ಮಾಡ್ಕೊಂಡು ನಂದು ಒಂದು ಕಡೆ ಮಾಡ್ಕೊಂಡಿನಿ. ನಾನು ಯಾವಾಗ ನನ್ನ ಬಟ್ಟೆನ ತೊಗೊತೀನಿ ಮತ್ತೆ ನೀಟಾಗಿ ಮಡಿಚಿಟ್ಕೊಂಡ್ಬಿಡ್ತೀನಿ. ಆಮೇಲೆ ನಮ್ಮ ಮನೆಯವ್ರದ್ದು ಅವಾಗವಾಗಲೇ ನಾನು ಮಡಿಚಿಟ್ಟಿರ್ತೀನಿ. ಅವ್ರು ಏನಾದರೂ ಕಿತ್ತಾಗಿದ್ರೆ. ಆದರೆ ಮಕ್ಕಳ ರೂಮ್ ಅಂತೂ ನೋಡಂಗಿರಂಗಿಲ್ಲ. ಯಾಕಂದ್ರೆ ಅವಾಗ ಕ್ಲೀನ್ ಮಾಡ್ಕೋರಪ್ಪ, ಒಂದು ಸ್ವಲ್ಪ ಜೋಡಿಸಿಟ್ಕೋರಿ, ಎಲ್ಲನೂ ನನ್ನ ಕೈಲೇನ ಮಾಡೋಕ್ಕಾಗಂಗಿಲ್ಲ ಅಂತ ಅಂದಂದ್ರೆ ಹ್ಞೂನಮ್ಮ ಅಂತಾರೆ, ಅಲ್ಲೇ ಬಿಡ್ತಾರೆ, ಹ್ಞೂನಮ್ಮ ಅಂತಾರೆ, ಅಲ್ಲೇ ಬಿಡ್ತಾರೆ. ಅವ್ರದ್ದೊಂದು ವಾರ್ಡ್ರೋಬ್ ನೋಡೋಂಗಿಲ್ಲ. ಅದನ್ನು ಮಾತ್ರ ನೀಟ್ ಮಾಡ್ಕೋಬೇಕಾಗತ್ತೆ ನಾನು. ಇಲ್ಲಿ ನೋಡ್ರಿ, ನಾವು ಅಲ್ಲೇ ಕನ್ನಡಿ ಐತಿ ಅಂದಲ್ಲ ನಾನು, ಅದೇ ಪೂರ್ತಿಯಾಗಿ ಇಲ್ಲಿ ಕನ್ನಡಿ ಕೊಟ್ಟಾರ ನಮಗೆ. ಹಾಗಾಗಿ ನಾ ಕನ್ನಡಿನ ಎತ್ತಿ ಪೇಪರಲ್ಲಿ ಸುತ್ತಿ ಎತ್ತಿಟ್ಕೊಂಡ್ಬಿಟ್ಟಿನಿ. ಪೂರ್ತಿಯಾಗಿ ನಾನು ವಾರ್ಡ್ರೋಬನ್ನು ಒರೆಸ್ಕೊತ ಬರ್ತಿದ್ದೀನಿ. ವರ್ಷಕ್ಕೊಂದು ಸರ್ತಿ ನಾನು ಮನೇನ ಪೂರ್ತಿ ಡೀಪ್ ಕ್ಲೀನ್ ಮಾಡ್ತೀನಿ. ನಾವು ಬಾಡಿಗೆ ಮನೇಲಿ ಇದ್ದರೆ ಏನಾಯ್ತು, ನಾವು ಇರೋವರೆಗೂ ಅದು ನಮ್ಮ ಮನೆ. ಅದಕ್ಕೋಸ್ಕರ ನಾವು ಆ ಮನೇನ ನಾವು ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರೆ ನಮಗೂ ಇರೋಕ್ಕೆ ಮನಸ್ಸಾಗುತ್ತೆ. ಮತ್ತು ನಮಗೊಂಥರ ಮನೆ ಕಳೆಗಟ್ಟಿರುತ್ತೆ. ನಾವು ಬಾಡಿಗೆ ಮನೆ ಬಿಡುವಂತ ಅಂತ ಹೇಳೋದು ಒರೆಸ್ಲಿದ್ದಂಗೆ ತೊಳಿಲಿದ್ದಂಗೆ ಬಿಟ್ಟರೆ ಪಾಪ ಓನರು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೋ ಗೊತ್ತಿಲ್ಲ. ನಾವು ಇರೋವರೆಗೂ ನಮ್ಮ ಮನೆ ನಾವು ಹೆಂಗೆ ಇಟ್ಕೊತೀವಪ್ಪ, ನಮ್ಮ ಸ್ವಂತ ಮನೆ ಇದ್ರೆ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಲ್ಲ, ಅದೇ ರೀತಿ ನಾವು ಬಾಡಿಗೆ ಮನೆಯೂ ನಾವು ಇಟ್ಕೊಂಡ್ರೆ ನಮಗೆ ಇರೋಕ್ಕೂ ಖುಷಿ ಆಕತಿ. ಹಂಗೆ ನಮಗೂ ಮನೆ ಪ್ರತಿ ವರ್ಷಗಳು ನಾವು ನೀಟಾಗಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನವೂ ನೀಟಾಗೇ ಇರುತ್ತೆ. ಆಮೇಲೆ ನಮ್ಮನ್ನು ಹೋದ್ಮೇಲೆ ಅವರು ಬೈಕೊಳಂಗಿಲ್ಲ. ನಾನು ಎಷ್ಟೋ ಸಲ ನೋಡಿ, ನಾನು ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಎಲ್ಲ ಕಡೆ ಮನೆ ಬಿಟ್ಟು ಹೋದ್ಮೇಲೆ ಮನೆ ನೋಡೋಕೆ ಬರ್ತಾರೆ. ಯಾಕಂದ್ರೆ ನಾವು ನೋಡಿದ್ದು ನಾವು ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಮನೆ ಹೆಂಗೆ ಇಟ್ಕೊಂಡಾರ ಇವರು ಅಂತ ಹೇಳಂತ ನೋಡೋಕೆ ಬರ್ತಾರೆ. ಮನೆ ನೀಟಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿ ಇಟ್ಕೊಂಡಾರಪ್ಪ ಅಂತ ಏನೂ ಅನ್ನೋಂಗಿಲ್ಲ. ಅದನ್ನು ನಾವು ಮನೆ ನೀಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೈತಾರೆ. ಯಾರಾದರೂ ಹೆಣ್ಮಕ್ಳು ಕ್ಲೀನಾಗಿ ಇಟ್ಕೊಂಡೋರಿದ್ರೆ ಅಯ್ಯಪ್ಪ ಹೆಂಗೆ ಇಟ್ಕೊಂಡಾರಪ್ಪ ಮನೇನ ಅಂತ ಅಂದೇಳಿ ಸಾಮಾನ್ಯವಾಗಿ ಬರ್ತೈತೆ. ಹಾಗಾಗಿ ನಾವು ಬೇರೆಯವ್ರಿಗೆ ಏನಂತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಮನಸ್ಸಿಗಾದರೂ ನಾವು ಕ್ಲೀನಾಗಿ ಇಟ್ಕೋಬೇಕಲ್ಲ. ನಮ್ಮ ಮನಸ್ಸಿಗಾದರೂ ನಮ್ಮ
ಮನೆಗೆ ಒಳತಿಗಾಗಿ, ಆಮೇಲೆ ಮನೇಲಿ ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತೀವಿ. ನಾವು ಯಾವ್ದು ಬಿಡ್ತೀವಿ? ತಿನ್ನೋದು ಬಿಡಲ್ಲ, ಉಣ್ಣೋದು ಬಿಡಲ್ಲ, ಮನೇಲಿ ಪೂಜೆ ಪುನಸ್ಕಾರ ಯಾವುದನ್ನು ಬಿಡಲ್ಲ. ಮನೆ ನೀಟಾಗಿ ಯಾಕೆ ಇಟ್ಕೋಬಾರ್ದು? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಪ್ರತಿಯೊಂದು ಮನೆಗೂ ಹೋದಾಗ ಬಾಡಿಗೆ ಮನೆ ಅಂದರೆ ಎಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ, ನಾನು ಅದು ನೋಡಿ ನನಗೆ ವಿಚಿತ್ರ ಅನಿಸ್ಬಿಟ್ಟೈತಿ. ಇಷ್ಟು ಹಿಂಗೂ ಇರ್ತಾರನಪ್ಪ ಜನ ಅನ್ನಿಸ್ತೈತೆ. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಮ ಎದುರಿಗೆ ಹೇಳಕ್ಕೆ ಬಂದೆ. ಹಾಗೆ ನಾನು ಮಂತ್ಲಿ ಅಂದರೆ ನಾನು ಯಾವ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಕೊತೀನಿ ಅಂದ್ರೆ, ತಿಂಗಳ ಪೀರಿಯಡ್ಸ್ ಬಂದಿರ್ತಾವಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಪೂಜೆ ಕೆಲಸ ಇರೋಂಗಿಲ್ಲ ಅಂತೇಳಂದು ನಾನು ಈ ಪೀರಿಯಡ್ ಅಂದರೆ 2 ದಿನ ನಾನು ಮೊದಲನೇದಾಗಿ ಒಂದು ಸ್ವಲ್ಪ ಸೊಂಟ ನೋವು ಅದು ಇದು ಇರುತ್ತೆ. ಆ ಟೈಮಲ್ಲಿ ನಾನು ಮನೆ ಕ್ಲೀನ್ಗೆ ಇಟ್ಕೊಳಂಗಿಲ್ಲ. 3ನೇ ದಿನಕ್ಕೆ ನಾವು ಒಳಗೆ ಬರ್ತೀವಿ ಅಂತಲ್ಲ, ಆ ಟೈಮಲ್ಲಿ ನಾನು 3ನೇ ದಿನದಿಂದ ನಾನು ಮನೇನ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋದಾಗಲಿ, ಮತ್ತು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಹರಡಿದ್ದಿದ್ರೆ ಅದನ್ನೆಲ್ಲನೂ ನಾನು ತಿಂಗಳ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಆದರೆ ವರ್ಷಕ್ಕೊಂದು ಸರ್ತಿ ಇವೇನು ಮೇಲೆಲ್ಲ ಶೆಲ್ಫ್ ಮೇಲಿರೋವು, ಸಜ್ಜಾ ಮೇಲಿರೋವು ಅವನ್ನೆಲ್ಲನೂ ತೆಗೆದು ತೊಳೆಯೋದಿದ್ರೆ ಒರೆಸೋದಿದ್ರೆ ಒರೆಸಿ ಎಲ್ಲ ನೀಟಾಗಿ ಹೊಂದಿಸಿ ಇಟ್ಕೊತೀನಿ. ನೋಡಿರಿ, ಈಗ ಪೂರ್ತಿ ನಾನು ಗೋಡೆನ ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಕೊಂಡು ಪೂರ್ತಿಯಾಗಿ ಗೋಡೆನ ಒರೆಸ್ಕೊತ ಬಂದೆ. ಬಟ್ಟೆಲೆ ಈಗ ಕಿಟಕಿ ಬರ್ಸ್ಕೊಳಕೊಂತೀನಿ. ಕಿಟಕಿ ಸಳಿಯಿಂದ ಹಿಡಿದು ಬಾಗಿಲಿಂದ ಹಿಡಿದು ಕನ್ನಡಿ ಎಲ್ಲನೂ ನಾವು ನೀಟಾಗಿ ಒರೆಸಿದ್ರೆ ನಮಗೆ ಎಷ್ಟು ಖುಷಿ ಆಕತ್ತೆ ಅಂದರೆ, ನಾವು ನೀಟಾಗಿ ಆದಮೇಲೆ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಕತಿ. ಈಗಷ್ಟು ನಾನು ಪೂರ್ತಿಯಾಗಿ ಕ್ಲೀನಾಗಿ ಗೋಡೆ ಎಲ್ಲ ಒರೆಸ್ಕೊಂಡು ಕಿಟಕಿ ಕಡೆ ಬಂದೀನಿ. ಕಿಟಕಿನೂ ಎಲ್ಲ ನಾನು ಒರೆಸ್ಕೊತೀನಿ. ನಾನಿಲ್ಲಿ ಓವರು ಅದು ಇದು ಯಾವುದನ್ನು ನಾನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ನನ್ನ ಮನೇನ ಯಾವ ರೀತಿ ಐತೋ ಅದನ್ನು ನಾನು ನೀಟಾಗಿ ಹೊಂದಿಸ್ಕೋಬೇಕು ಇರೋದರಲ್ಲಿ. ಯಾಕಂದರೆ ನಾವು ಜಾಸ್ತಿ ಸಾಮಾನನ್ನು ತೊಗೊಳಕ್ಕೆ ಹೋಗಂಗಿಲ್ಲ. ನಾವು ಬಾಡಿಗೆ ಮನೆಗೆ ಅಡ್ಡಾಡಿದ್ರೆ ನನಗೆ ಸಾಮಾನೆಲ್ಲ ಎತ್ತಿ ಜೋಡಿಸಿ ಇಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಸಾಮಾನು ನಮ್ಮ ಮನೆಯಾಗಿಲ್ಲ. ನಾನು ಎಷ್ಟು ನಮಗೆ ಬೇಕು ಅಷ್ಟೇ ನಾವಿಲ್ಲಿ ಮಾಡ್ಕೊಂಡಿವಿ. ಹಾಗಾಗಿ ನಾನು ಜಾಸ್ತಿ ಸಾಮಾನು ತೊಗೊಳೋದಕ್ಕೂ ನನಗೆ ಇಷ್ಟ ಆಗಂಗಿಲ್ಲ. ಯಾಕಂದರೆ ಎಲ್ಲನೂ ಹೊತ್ಕೊಂಡು ಅಡ್ಡಾಡೋಕೆ ನನ್ನ ಕೈಯಲ್ಲಿ ಎಲ್ಲನೂ ಪ್ರತಿಯೊಂದನ್ನು ನಾವು ಮನೆ ಖಾಲಿ ಮಾಡೋವಾಗ ಹೊಂದಿಸ್ಬೇಕಲ್ಲ, ಅದರದ್ದು ಹಿಂಸೆ ಆ ಮನೆ ಖಾಲಿ ಮಾಡೋರಿಗೆ ಗೊತ್ತು, ಬಾಡಿಗೆ ಮನೆಯಾಗಿರೋರಿಗೆ ಗೊತ್ತದು. ನೋಡಿರಿ, ನಾನು ಎಲ್ಲನೂ ಕ್ಲೀನ್ ಮಾಡ್ಕೊತ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಸಳಿಗಿಳಿ ಎಲ್ಲ ಒರೆಸ್ಕೊಂಡು ಬಂದೆ. ಈಗ ನಾನು ಡೋರ್ ಒರೆಸ್ಕೊತೀನಿ. ಹಿಂದೆ ಮುಂದೆ ಪೂರ್ತಿಯಾಗಿ ಚಿಲ್ಕ ಎಲ್ಲನೂ ನಾನು ಡೋರೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ನಮ್ಮ ಬೆಡ್ರೂಮು ನೀಟಾಗಿ ರೆಡಿಯಾಗಿತ್ತು. ಎಲ್ಲ ಬೆಡ್ಶೀಟು ತೆಗ್ದೀನಿ, ನೀಟಾಗಿ ಬೇರೆ ಬೆಡ್ಶೀಟ್ ಹಾಕ್ಕೊಂಡಿನಿ. ಹಾಗೆ ಕಲ್ಲು ಒರೆಸ್ಕೊಂಡಿನಿ. ಕಾಟ್ ಗೀಟ್ ಎಲ್ಲ ನಾನು ನೀಟಾಗಿ ಒರೆಸ್ಕೊಂಡು ಪೂರ್ತಿಯಾಗಿ ಒಂದು ರೂಮನ್ನು ನಾನಿವತ್ತು ನೀಟಾಗಿ ಜೋಡಿಸ್ಕೊಂಡು ಡ್ರಮ್ಮಲ್ಲಿ ಇಂಥ ಬೇಡವಾಗಿರೋ ಡಬ್ಬ ಗಿಬ್ಬ ಅಂಥವೆಲ್ಲ ಇಟ್ಟಿದ್ದೀನಿ. ಹಾಗೆ ಸ್ಟೀಲಿನ ಪಾತ್ರೆಗಳದಾವ ಅವನ್ನ ಇಟ್ಕೊಂಡಿನಿ. ಎಲ್ಲನೂ ನಾನು ಒಟ್ಟು ಬೇರೆ ಕಡೆ ಹೋಗುವಾಗ ನಮಗೆ ಚೀಲನೂ ಎಲ್ಲ ಒಂದು ಗಂಟು ಕಟ್ಟಿ ಮೇಲೆ ಇಟ್ಕೊಂಡಿನಿ. ಆಮೇಲೆ ಹಗ್ಗದಿಂದ ಹಿಡಿದು ನಾನು ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಮನೆ ಖಾಲಿ ಮಾಡುವಾಗ ನಮಗೆ ಬೇಕಾಗ್ತಾವ ಅಂತೇಳಂದು ಇಷ್ಟಂತೂ ಒಂದು ರೂಮ್ ಕ್ಲೀನ್ ಮಾಡ್ಕೊಂಡಿನಿ. ಹಾಗೆ ಹಾಲನ್ನು ನಾನು ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಇನ್ನೂ ಬೇರೆಲ್ಲ ರೂಮು, ಹಾಲು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದೈತಿ. ಆ ವಿಡಿಯೋಗಳನ್ನು ನಾನು ಮುಂದೆ ತರ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.